ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3.5 ರೂಪಾಯಿ ಏರಿಕೆ ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ. ಈಗ ಬಿ ಜೆ ಪಿ ಅದಕ್ಕೆ ತೀವ್ರ ಪ್ರತಿಭಟನೆ ಮಾಡ್ತಾ ಇದೆ. ಯಾಕಂತಂದರೆ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಪ್ರೊಟೆಸ್ಟ್ ಮಾಡಿದರು, ದೊಡ್ಡ ಹೇಳಿಕೆಗಳನ್ನು ಕೊಟ್ಟಿದ್ದರು. ಅದನ್ನೇ ಇಟ್ಕೊಂಡು ಈಗ ಉಲ್ಟಾ ಹೊಡಿತಾ ಇದ್ದಾರೆ ಬಿ ಜೆ ಪಿ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಸಮರ, ಬೃಹತ್ ಜನ ಆಂದೋಲನಕ್ಕೆ ಮುಂದಾದ ಬಿ ಜೆ ಪಿ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬಿ ಜೆ ಪಿ ಹೋರಾಟವನ್ನು ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ 3 ರೂಪಾಯಿ ಮತ್ತು 3.5 ರೂಪಾಯಿ. ಈ ಹಿಂದೆ ಬಿ ಜೆ ಪಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಮತ್ತು ಒಂದು ಬೈಕನ್ನು ಹೆಣದ ಥರ ಮಾಡಿ ಹೊತ್ಕೊಂಡು ಹೋಗ್ತಾಯಿದ್ರು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್. ಈಗ ಬಿ ಜೆ ಪಿ ಸರದಿ. ಆಮೇಲೆ ಒಂದು ಕಾಪಿ ಹೊಡೆದಿದ್ದಾರೆ. ಕಳೆದ ಬಾರಿ ಕಿವಿ ಮೇಲೆ ಹೂ ಇಟ್ಟಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಈಗ ಬಿ ಜೆ ಪಿಗರು ಅದನ್ನೇ ಕಾಪಿ ಮಾಡಿದ್ದಾರೆ. ಸೊ ಪೇಟೆಂಟ್ ಕಾಂಗ್ರೆಸ್ ಬಳಿ ಇದೆ ಇದರದ್ದು. ಕಿವಿಗೆ ಹೂ ಇಟ್ಟು ಪ್ರತಿಭಟನೆ. ಎಲ್ಲ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಸಿ ಟಿ ರವಿ, ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯುತ್ ದರ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೀರಿನ ದರ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇರೆ ಬೇರೆ ಕಡೆಯಿಂದ ಇದರ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಆದರೆ ಒಂದು ಭಾಳ ಇದು ಎಷ್ಟು ದೊಡ್ಡ ಹೊರೆ ಅಂತಂದರೆ ವೀಕ್ಷಕರೇ, ಈಗ ನೀವು ಹಾಲಿನ ದರ ಅಂತ ಇಟ್ಕೊಳ್ಳಿ. ಹಾಲಿನ ದರ 1 ರೂಪಾಯಿ ಜಾಸ್ತಿ ಆಯಿತು ಅಂದರೆ ನೀವು ದಿವಸಕ್ಕೆ ಒಮ್ಮೆ ಮಾತ್ರ ಯೂಸ್ ಮಾಡೋದು. ಅದು ಆಮೇಲೆ ಎಲ್ಲರೂ ಯೂಸ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ಹಾಗೂ ಬರುತ್ತೆ. ಆದರೆ ಪೆಟ್ರೋಲ್ ಹಂಗಲ್ಲ. ಪೆಟ್ರೋಲ್ ಡೀಸೆಲ್ ಹೆಂಗೆ ಗೊತ್ತಾ, ನೀವು ಯಾವುದೇ ಬೈಕ್ ಹಾಕಿಸ್ಕೊಳ್ಳಿ, ಕಾರ್ ಹಾಕಿಸ್ಕೊಳ್ಳಿ, ಒಂದು ಕಾರಿಗೆ 40 ಲೀಟ್ರ್ ಪೆಟ್ರೋಲ್, ಒಂದು ಕಾರಿಗೆ 40 ಲೀಟ್ರ್ 30-40 ಲೀಟ್ರ್ ಪೆಟ್ರೋಲ್, ಅಥವಾ ಮಿನಿಮಮ್ 21 ಇಟ್ಕೊಳ್ಳಿ. ನಿಮಗೆ ಒಂದೇ ಸಲಕ್ಕೆ 600 ರೂಪಾಯಿ ಜಂಪ್ ಅಂತಂದರೆ ವಿಪರೀತ ದುಡ್ಡು ಅದು. ಆಮೇಲೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ. ಇದು ನಾವು ಹೇಳಿದ್ದಲ್ಲ, ಸಿದ್ದರಾಮಯ್ಯನವರೇ ಹೇಳಿದ್ದು. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದ ತಕ್ಷಣ ಎಲ್ಲ ಉಳಿದದ್ದೆಲ್ಲ ಜಾಸ್ತಿ ಆಗಿಬಿಡ್ತದೆ. ಅದು ಕೂಡ 3 ರೂಪಾಯಿ 3.5 ರೂಪಾಯಿ ಇದೆಯಲ್ಲ. ಒಂದಂತೂ ಭಾಳ ಸ್ಪಷ್ಟ, ಓಪನ್ ಆಗಿ ಹೇಳುವ ಈ ವಿಚಾರವನ್ನು, ಸರ್ಕಾರದ ಕೈಯಲ್ಲಿ ದುಡ್ಡಿಲ್ಲ ರೀ. ಸರ್ಕಾರದ ಬಳಿ ದುಡ್ಡಿಲ್ಲ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ. ಇದರಿಂದಾಗಿ ನಾನೊಂದು ಲೆಕ್ಕ ಅಂಕಿಅಂಶಗಳನ್ನು ತೆಗಿತಾ ಇದ್ದೀನಿ. ಒಂದು ದಿವಸಕ್ಕೆ ಎಷ್ಟು ಲೀಟರ್ ಪೆಟ್ರೋಲ್, ಎಷ್ಟು ಲೀಟರ್ ಡೀಸೆಲ್ ಖರ್ಚಾಗುತ್ತೆ ಕರ್ನಾಟಕದಲ್ಲಿ, ಅದರ ಮೇಲೆ ಲೆಕ್ಕಕ್ಕೆ ಬರ್ಬೋದು ನಾವು. ಇವತ್ತು 9 PM ರಾತ್ರಿ 9 ಗಂಟೆಗೆ ಅದರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ಕೊಡ್ತೀನಿ. ಅಂದರೆ ಎಷ್ಟು ಲಾಭ ಬರುತ್ತೆ ನಿಮಗೆ ಅಂತ. ಎಷ್ಟು ಲಾಭ ಅಂದರೆ 60,000 ಕೋಟಿ ವರ್ಷಕ್ಕೆ ಬೇಕು. ಯಾವುದಕ್ಕೆ? ಫ್ರೀ ಯೋಜನೆಗಳಿಗೆ. ನೀವು ಇದಕ್ಕಿಂತ ಜಾಸ್ತಿ ಇದಕ್ಕೆ ತರ್ತೀರಿ ಅಂತಂದರೆ ಮತ್ತೆ ಫ್ರೀ ಯೋಜನೆ ಏನು ಬಂತಲ್ಲಿ? ಇಲ್ಲಿಂದ ಕೊಡು, ಅಲ್ಲಿಂದ ಕದಿ, ಹಂಗಾಗ್ಬಿಡುತ್ತೆ. ಓಕೆ, ಮಲ್ಲಿಕಾರ್ಜುನ ಮರಕಳೆ ಬೀದರ್ನಿಂದ ನಮ್ಮ ತುದಿಯಲ್ಲಿ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಸ್ ನೋಡಿ ಮಲ್ಲಿಕಾರ್ಜುನ್, ಈ ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಅವರ ಪ್ರೊಟೆಸ್ಟು, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಬಿ ಜೆ ಪಿ ಅವರ ಪ್ರೊಟೆಸ್ಟು. ಆಗ ಜಾಸ್ತಿ ಮಾಡಿದ್ದು ಕೂಡ ಜನರ ಮೇಲೆ, ಈಗ ಜಾಸ್ತಿ ಮಾಡಿದ್ದು ಕೂಡ ಜನರ ಮೇಲೆ. ಕಿವಿ ಮೇಲೆ ಹೂವು, ಒಂದು ಬಿ ಜೆ ಪಿದು, ಒಂದು ಕಾಂಗ್ರೆಸ್ದು. ಜನ ಯಾಕ್ರಿ ಈ ಥರ ಭಾವನೆ ಪಡಬೇಕು? ಏನು ಹೇಳ್ತಾ ಇದ್ದಾರೆ ಅಲ್ಲಿ?
ಹೌದು ಜಯಪ್ರಕಾಶ್, ನಿಜಕ್ಕೂ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯಾದ್ಯಂತ ಜನರು ಸಾಕಷ್ಟೊಂದು ಆಕ್ರೋಶದಲ್ಲಿದ್ದಾರೆ. ಗಡಿ ಜಿಲ್ಲೆ ಬೀದರಲ್ಲಿ ಈಗಾಗಲೇ BJP ಮುಖಂಡರು ಕೂಡ ಬೈಕಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ರು. ಏನು ಕಾರನ್ನು ಎಳೆದು ಪ್ರತಿಭಟನೆ ಮಾಡಿದ್ರು. ನೋಡ್ಬೋದು ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಇರ್ಬೋದು, ಈಶ್ವರ್ ಸಿಂಗ್ ಠಾಕೂರ್ ಇರ್ಬೋದು, ಶಶಿ ಹೊಸಳ್ಳಿ ಸೇರಿದಂತೆ ಸಾಕಷ್ಟು ಜನ ಏನೋ BJP ಮುಖಂಡರು, ವೀರಪ್ಪರು, ಸಾಕಷ್ಟು ಜನ ಏನಂದ್ರೆ ಸರ್ಕಾರ ವಿರುದ್ಧ ಇವತ್ತು ರೊಚ್ಚಿಗೆದ್ದಾರೆ ಅಂತ ಹೇಳ್ಬೋದು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದೇ ಏನು ಈಗಾಗಲೇ ಸರ್ಕಾರ ಏಕಾಏಕಿ ಏನು ಈಗಾಗಲೇ ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ನಂತರ ₹3 ಏನದ ಪೆಟ್ರೋಲಿಗೆ ₹3.50 ಡೀಸೆಲಿಗೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ BJP ಕೆಂಗಣ್ಣಿಗೆ ರಾಜ್ಯ ಸರ್ಕಾರ ಗುರಿಯಾಗಿದೆ ಅಂತ ಹೇಳ್ಬೋದು. ಹಿಂದೆ ನೀವು ಅಂದಂಗೆ BJP ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿ ಏನದ ಬೈಕನ್ನು ಎತ್ಕೊಂಡು ಬಂದಿರು. ಅದೇ ಮಾದರಿ ಏನದ ಗಡಿ ಜಿಲ್ಲೆ ಬೀದರ್ಲಿ ಒಂದು ಬೈಕನ್ನು ತಂದು ಬೆಂಕಿ ಕೂಡ ಹಚ್ಚಿದ್ದಾರೆ ಮತ್ತು ಕಾರಿ ಕೂಡ ಹೇಳಿದ್ದಾರೆ. ಏನು ಶಾಸಕರು ಏನು ಹೇಳ್ಬೇಕಂತೀರಿ? ಟೋಟಲಿ ಸರ್ಕಾರದ ನಡೆ ನೀವು ಯಾವ ರೀತಿ ಒಂದು ಖಂಡಿಸಿದಿರಿ ಗೊತ್ತಾ? ಮೊಟ್ಟಮೊದಲಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನು ಬೆಲೆ ಏರಿಕೆ ಮಾಡಿದ್ದಾರೆ, ಅದು ಭಾರತೀಯ ಜನತಾ ಪಕ್ಷ ಕೆಂಗಣ್ಣಿ ಗುರಿಯಾಗಿದ್ದಾರೆ. ಅದು ಒಂದೇ ಇಲ್ಲ, ಬಡ ಜನರ ದೀನದಲಿತರ ಕಡು ಬರೋವರ ಕೆಂಗಣ್ಣಿ ಕೂಡ ಗುರಿಯಾಗಿದ್ದಾರೆ, ಸಾಮಾನ್ಯ ಜನರ ಕಣ್ಣಿಗೆ ಕೂಡ ಗುರಿಯಾಗಿದ್ದಾರೆ. ಅದು ತೀವ್ರವಾಗಿ ನಾವು ಖಂಡಿಸ್ತೇವೆ. ರಾಜ್ಯದಲ್ಲಿ ಭೀಕರ ಬರ ಇದೆ ಸರ್. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಬರಗಾಲ ಸಂದರ್ಭದಲ್ಲಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡ್ತಂದ್ರೆ ಯಾವ ರೀತಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀರಿ? ಏನು ಡೆಡ್ಲೈನ್ ಕೊಡ್ತೀರಿ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂದು ಶಾಸಕರಾಗಿ? ರಾಜ್ಯದ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಬರಗಾಲ ಇದೆ ಅಂತ ಎಲ್ಲ ತಾಲೂಕು ಬರಗಾಲ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಯಾರು ರೈತರ ಖಾತೆಗೆ ಹಣ ಕೂಡ ಕರೆಕ್ಟಾಗಿ ಬರಲಿಲ್ಲ. ಇದೆಲ್ಲ ರೈತರು ಹೇಳ್ತಾರೆ, ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಅದೇ ಹಣ ದೃಢೀಕರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. 5 ಗ್ಯಾರಂಟಿಗಳು ಹಣ ಅದಕ್ಕೆ ದೃಢೀಕರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಕಡಿಮೆ ಸೀಟ್ ಬಂದಿದ್ದಕ್ಕೆ ಅದೊಂದು ಅವ್ರ ತಲೆಯಲ್ಲಿ ಕೂತಿದೆ. ನಾವಿಷ್ಟು ಗ್ಯಾರಂಟಿ ಕೊಟ್ಟರು ಕೂಡ ಸರ್ಕಾರ ನಾವು ಒಂದು 2 ಡಬಲ್ ಡಿಜಿಟ್ ನಾವು ಕ್ರಾಸ್ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಅದು ಹಣನೂ ದೃಢೀಕರಣ ಮಾಡ್ತಾಯಿಲ್ಲ. ಅದಕ್ಕೆ ಮಾಡಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಹೊರೆ ಹಾಕಿ ಬೇರೆ ಗ್ಯಾರಂಟಿಗಳು ಅದಕ್ಕೆ ಸಮತೋಲನ ಮಾಡಿ ಅದು ಗ್ಯಾರಂಟಿ ಪೂರೈಸಿ ಮಾಡೋ ಕಡೆಯಿಂದ ಈ ರೇಟ್ ಜಾಸ್ತಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ ಸರ್? ಸರ್ಕಾರಕ್ಕೆ ಏನು ಹೇಳ್ಬೇಕಂತ? ಸಂಪೂರ್ಣವಾಗಿ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ವಿಫಲ ಆಗಿದೆ. ಬಡವರ ಮೇಲೆ ದುಬಾರಿ ಬೆಲೆಯನ್ನು ಹಾಕಿ ಲೋಕಸಭೆಯಲ್ಲಿ 1 ಡಿಜಿಟ್ ಮೇಲೆ ಕರ್ನಾಟಕದಲ್ಲಿ ಜನ ತಂದಿದ್ದಾರೆ. ಆ ಜನರ ವಿರುದ್ಧ ಸೇಡು ತೀರಿಸುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನು ಕೂಡಲೇ ನಿಲ್ಲಿಸಬೇಕಂತೇಳಿ ನಾನು ಸರ್ಕಾರಕ್ಕೆ ಬೈಕ್ ಎತ್ಕೊಂಡು ಬಂದರು, ನೀವು ಬೈಕ್ ಎತ್ಕೊಂಡು ಬೆಂಕಿ ಹಚ್ಚಿರಿ, ಏನು ಹೇಳ್ಬೇಕಂತ ಸರ್ಕಾರ? ಅವತ್ತು ಅವ್ರು ಮಾಡಿದಂಥ ನಾಟಕ ಮತ್ತು ಅವ್ರು ಆಡಿದಂಥ ಮಾತು ನೋಡಿದಾಗ ನಾವು ಪೆಟ್ರೋಲ್ ಬೆಲೆ ಇಳಿಸ್ತೀವಿ ಅಂಥೇಳಿ ಮುಖ್ಯಮಂತ್ರಿಗಳು ಜೋರು ದನಿ ಅಂತ ಹೇಳಿದರು. ಆದರೆ ನಿನ್ನೆ ಏರಿಸಿದ್ದಾರೆ. ಇಂಥ ವಚನ ಭ್ರಷ್ಟ ರಾಜ್ಯದ ಮುಖ್ಯಮಂತ್ರಿ ಕೂಡಲೇ ಸರ್ಕಾರ ನಡೆಸ್ಲಿಕ್ಕಾಗ್ತಿಲ್ಲ ಅಂದ್ರೆ ರಾಜೀನಾಮೆ ಕೊಡಬೇಕು ಅಂತೇಳಿ ಹೇಳ್ತೀವಿ. ರಾಜೀನಾಮೆ ಕೊಡಬೇಕಂತ ಒತ್ತಾಯಿಸ್ತಾ ಇದ್ದಾರೆ. ಈಗಲೇ ವಿಜೇಂದ್ರ ಕೂಡ ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್ಕಾರ ರಾಜ್ಯಾಧ್ಯಕ್ಷರಾಗಿ. ತಾವೇನು ಹೇಳ್ತೀವಿ ಶಾಸಕರಾಗಿ? ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ, ಏನು ಚುನಾವಣೆ ಪೂರ್ವದಲ್ಲಿ ರಾಹುಲ್ ಗಾಂಧಿ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನಿಜ ಒಂದಂತೂ ಭಾಳ ಸ್ಪಷ್ಟ, ನಿಮಗೆ MP ಸೀಟ್ ಕಡಿಮೆ ಬಂತು, ಗ್ಯಾರಂಟಿ ಯೋಜನೆ ರದ್ದು ಮಾಡೋಕ್ಕಾಗಲ್ಲ, ಭಯ ಇದೆ, ಆ ಮೂಲಕ ಈ ಥರ ಮಾಡ್ತೀರಿ ಅಂತಂದರೆ ಯಾವ ಸರ್ಕಾರ ಇದೆಲ್ಲ? ಗ್ಯಾರಂಟಿ ಯೋಜನೆ ಪ್ಲ್ಯಾನ್ ಮಾಡಬೇಕಿತ್ತು ನೀವು ಮೊದಲೇ. ಮುಂದಿನ ಭಾಗ